ಆಯ್ತು ಅಂತೇಳಿ ನಾವು ಸರ್ ಡಾಕ್ಟ್ರ್ ಹೇಳಿದ್ರು, ಏನು ಡಾಕ್ಟ್ರ್ ಹೇಳಿದ್ರು ನಿಮಗೆ ಹೆಲ್ಪ್ ಆಗುತ್ತಾ ಮಾಡ್ಕೊಂತಿದ್ರು. ನಾವು ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ತೊಗೊಂಡ್ಬಂದು ಇದು ಬಂದು ತೊಗೊಂಡಿದ್ರು. ಅವರು ಸರ್ ಹೆಲ್ಪ್ ಮಾಡಿ ಕೊಟ್ಟು ನಾನು ಹೋಗಿ ಕೇಸ್ ನಾ ಆಧಾರ್ ಕಾರ್ಡ್ ನಾನು ಕೊಟ್ಟಿವಿ. ಅಲ್ಲಿ ಮೇಡಮ್ಗೆ ಹೆಲ್ಪ್ ಮಾಡಿ ಈಗ 5,000 ರೂಪಾಯಿ ಗೌರ್ಮೆಂಟ್ ಕೊಡ್ತೀವಿ. ನಾ ಏನು ಹಾಕೊಂಡು ಹಾಳಿ ಅದು 3 ದಿನ ನಕ್ಷನ ಆಪರೇಷನ್ ಮಾಡಿದ್ರು ಅವರು. ಮಾಡಿದ ಆಮೇಲೆ ಐತಿ ನಾವು ಉಳಿದು ನಾ ಹಾಕೊಂಡು ಡಿಸ್ಚಾರ್ಜ್ ಆಗಿ ಗುಳೇದು ಡಾಕ್ಟರ್ ಸಾಹೇಬ್ರ ಅಂತಲ್ಲಿ ಹೋಗಿ ಹಿಂಗೆ ಆಗಿದ್ರಿ ಅಂತ ಹೇಳಿದ ಕೂಡಲೇ ಅವರು ಕೂಡ ಹೆಲ್ಪ್ ಆದ್ರಿ, ಹೆಲ್ಪ್ ಮಾಡಿದ್ರಿ. ನಮ್ಗೆ ಹೆಲ್ಪ್ ಮಾಡಿ ಮತ್ತೊಂದು ರೇಷನ್ ಕಾರ್ಡ್ ತೊಗೊಂಡ್ರಿ, ಒಂದು ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಹೆಸರು ಅದೆಲ್ಲ ಬರ್ಕೊಂಡು ಕೇಸಿ ಹೆಲ್ಪ್ ಮಾಡಿ ಆಪರೇಷನ್ ಮಾಡಿದ್ರಿ. ಮಾಡಿ ಎಲ್ಲ ಈಗ ಆರಾಮಾಗೈತ್ರಿ, ಫ್ರೀಯಲ್ಲಿ ಮಾಡ್ಯಾರ್ರಿ. ಇವರು ಡಾಕ್ಟರ್ ಸಾಹೇಬ್ರು ಕೂಡ ನಮ್ಗೆ ಹೆಲ್ಪ್ ಆಗ್ಯಾರ್ರಿ. ಡಾಕ್ಟರ್ ಹೋಗಿ ಚೆಕ್ ಮಾಡಿ ನೋಡಿದಾಗ ನಿಮ್ಗೆ ಅಲ್ಲೇ ಟ್ರೀಟ್ಮೆಂಟ್ ಅದ, ನಿಮ್ಗೆ ಅಲ್ಲೇ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಗೆ ಆರಾಮ ಮಾಡಿ ಕಳಿಸ್ತಾರೆ. ಇಲ್ಲ ಒಂದು ವೇಳೆ ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ನಮ್ಗೆ ಟ್ರೀಟ್ಮೆಂಟ್ ಆಗಲಿಲ್ಲಪ್ಪ ಅಂತಂದಾಗ ನಿಮ್ಗೇನು ಮಾಡ್ತಾರೆ, ಒಂದು ರೆಫರೆನ್ಸ್ ಲೆಟರ್ ಬರೆದು ಕೊಡ್ತಾರೆ. ಆ ರೆಫರೆನ್ಸ್ ಲೆಟರ್ ತೊಗೊಂಡೋಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ರಪ್ಪ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ BPL ಕಾರ್ಡ್ ಇತ್ತಪ್ಪ ಅಂತಂದ್ರೆ 5 ಲಕ್ಷ ರೂಪಾಯಿವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ. ಇನ್ನು APL ಕಾರ್ಡ್ ಇತ್ತಪ್ಪ ಅಂದ್ರೆ 1.5 ಲಕ್ಷ ರೂಪಾಯಿವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ. ಮತ್ತು 28% ಅಂತ 4 ಸ್ಲ್ಯಾಬ್ ಇದ್ದು ಇಷ್ಟುವರೆಗೂ. ಇನ್ನು ಮೇಲೆ ಈ ಸ್ಲ್ಯಾಬ್ಗಳಲ್ಲಿ ಕೇವಲ 5% ಮತ್ತು 18% ಉಳಿತವೆ. ಹೊಸದೊಂದು 40% ಹಾಕಿದ್ದಾರೆ. ಆದರೆ ಆ 40% ಸಿನ್ ಟ್ಯಾಕ್ಸ್ ಅಂತ, ಅಂದರೆ ಬರೀ ಕೆಟ್ಟ ಅಥವಾ ದುಷ್ಪರಿಣಾಮ ಬೀರುವಂಥ ಕೆಲವು ಐಟಮ್ಗಳಿಗೆ ಮಾತ್ರ ಅದು ಹಾಕ್ತಾರೆ. ಆದರೆ 5% ಮತ್ತು 18% ಮಾಡಿರುವಂಥದ್ದು ಭಾಳ ಸ್ವಾಗತಾರ್ಹ. ಫಾರ್ ಎಕ್ಸಾಂಪಲ್ ನಮ್ಮ ಹೆಲ್ತ್ ಇನ್ಶೂರೆನ್ಸ್ಗೆ GST ಏನು 18% ಇತ್ತೋ ಅದನ್ನು 0 ಮಾಡಿದ್ದಾರೆ. ಅಂದರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ಗೆ 0 ಮಾಡಿದ್ದಾರೆ. ಮತ್ತು ಕೆಲವು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅದರದ್ದು GST ಕೂಡ ತುಂಬ ಕಡಿಮೆ ಮಾಡಿದ್ದಾರೆ. ಅನುರೂಪಕ್ಕೆ ಬರ್ತಂತಕ್ಕಂಥ ಮಾತನ್ನು ಮಾನ್ಯ ಹಣಕಾಸು ಸಚಿವರು ತಿಳಿಸಿದ್ದಾರೆ. ಯಾಕಂದ್ರೆ ಇವತ್ತು ನಾವು ಟ್ರ್ಯಾಕ್ಟರ್ಗಳಿದಾವೆ, ಟ್ರ್ಯಾಕ್ಟರ್ಗಳು 18% ಇದ್ದದ್ದು ಇವತ್ತು 5% ಬರ್ತಾ ಐತೆ. ಟ್ರ್ಯಾಕ್ಟರ್ ಬಿಡಿಭಾಗಗಳು ಇವತ್ತು ಟೈರ್ಗಳು ಆಗಿ ಬಿಡಿಭಾಗಗಳು ಏನೇ ಇದ್ರೂ ಕೂಡ ಅವು 12% ಇದ್ದದ್ದು ಕೂಡ 5% ಬರ್ತದಾವೆ. ಹಂಗಾಗಿ ಇವೆಲ್ಲ ರೈತರಿಗೆಲ್ಲ ಅನುಕೂಲ ಆಗ್ತಕ್ಕಂಥ ವಿಷಯಗಳಿದಾವೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೂ ಹಾಗೂ ಹಣಕಾಸು ಸಚಿವರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ GST ತುಂಬ ಭಾರಿ ಭಾರ ಆಗಿತ್ತು, ನಮಗೂ ಭಾರ ಆಗಿತ್ತು, ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ಭಾರ ಆಗಿತ್ತು, ರೈತರಿಗೂ ತುಂಬ ಇದಾಯಿತು. ಈಗ ಇವರು ಇಷ್ಟು ಕಮ್ಮಿ ಮಾಡಿದ್ದಾರೆ ಅಂದರೆ ನಾವು ನಿಜವಾಗಿಯೂ ಭಾಳ ಖುಷಿಯಾಗಿದ್ದೀವಿ. ಬಡವರು ಸಹ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ GSTಯಲ್ಲಿ 18% ಇರೋದು. ಇದು ಫ್ರಿಜ್ಜು ಮತ್ತು AC ಅದರೆಲ್ಲ 28% GST ಇರೋದನ್ನು ಇವಾಗ 18% ಇಳಿಸಿದ್ದಾರೆ. ಮತ್ತು ಕ್ರೀಮ್ ಆಗಿರ್ಬೋದು, ತಲೆಗೆ ಹಾಕೋರ್ತಕ್ಕಂಥ ಶಾಂಪು, ಎಣ್ಣೆ, ಸೇವಿಂಗ್ ಕ್ರೀಮು ಪ್ರತಿಯೊಂದು 18 ಇರೋದನ್ನು 5%ಗೆ ತಂದಿದ್ದಾರೆ. ಹಾಗಾಗಿ ಭಾಳಷ್ಟು GSTನಲ್ಲಿ ಕಡಿಮೆ ಮಾಡಿ